ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತಿನ ವಿಡಿಯೋದಲ್ಲಿ IUI ಅಂದರೆ ಏನು, ಯಾರಿಗೆ ಈ ಒಂದು IUI ಮಾಡ್ತಾರೆ, ಇದರ ಒಂದು ಸಕ್ಸಸ್ ರೇಟ್ ಎಷ್ಟಿರುತ್ತೆ, ಮತ್ತು ಈ ಒಂದು ಪ್ರೊಸೀಜರ್ ಸಕ್ಸಸ್ ಆಗಲಿಕ್ಕೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್, ಇವಾಗ ನಿಮ್ಮ ವಯಸ್ಸು ತುಂಬ ಕಡಿಮೆ ಇದ್ದು ಮತ್ತು ನೀವಿಬ್ಬರು ಹೆಲ್ತಿಯಾಗಿದ್ದರೆ ಅಟ್ಲೀಸ್ಟ್ ನೀವು 1 ಇಯರ್ ತನಕ ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೋದು. ಒಂದು ವೇಳೆ ನೀವು ನ್ಯಾಚುರಲ್ ಆಗಿ 1 ಇಯರ್ ತನಕ ಟ್ರೈ ಮಾಡಿದ್ರೂ ಕನ್ಸೀವ್ ಆಗಿಲ್ಲ ಅಂದರೆ ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಆದರೆ ನಿಮ್ಮಿಬ್ಬರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಲೈಕ್ ಲೋ ಸ್ಪರ್ಮ್ ಕೌಂಟ್ ಆಗಲಿ ನಿಮ್ಮ ಹಸ್ಬೆಂಡಲ್ಲಿ, ಅಥವಾ ನಿಮ್ಮಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ನ ಸಮಸ್ಯೆ ಇದ್ದರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಲೈಕ್ PCOD, PCOSನಂಥ ಸಮಸ್ಯೆ ಆಗಲಿ, ಅಥವಾ ಥೈರಾಯ್ಡ್ನ ಸಮಸ್ಯೆ, ಶುಗರ್, BPಯ ಸಮಸ್ಯೆ ಇದ್ದರೆ, ಇದರ ಜೊತೆಗೆ ನಿಮ್ಮ ಏಜ್ ಮೋರ್ ದ್ಯಾನ್ 35 ಇಯರ್ಸ್ ಆಗ್ತಾ ಹೋದರೆ ನೀವು 1 ಇಯರ್ ತನಕ ಕಾಯುವ ಅಗತ್ಯವಿಲ್ಲ. ಆದಷ್ಟು ಬೇಗ ಡಾಕ್ಟ್ರನ್ನ ವಿಸಿಟ್ ಮಾಡಿ ಇದಕ್ಕೆ ಬೇಕಾದ ಟೆಸ್ಟ್ ಮತ್ತು ಯಾವ ಕಾರಣಗಳಿಂದ ನಿಮ್ಮಲ್ಲಿ ಬಂಜೆತನದ ಸಮಸ್ಯೆ ಕಾಣ್ತಿದೆಯಾ ಅಂಥೇಳಿ ತಿಳಿದುಕೊಂಡು ಇದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ಪಡೆದುಕೊಂಡು ನೀವು ಆದಷ್ಟು ಬೇಗ ಮಗುವಿನ ಪ್ಲ್ಯಾನ್ ಮಾಡೋದು ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ಯಂಗ್ ಏಜ್ನಲ್ಲೂ ಕೂಡ ಬಂಜೆತನದ ಸಮಸ್ಯೆ ಇಬ್ಬರಲ್ಲೂ ಕಾಣುತ್ತೆ. ಪ್ರತಿ ದಂಪತಿಗಳಲ್ಲಿ ಕಾಣುವಂಥ ಸಮಸ್ಯೆ ಒಬ್ಬರಿಂದ ಒಬ್ಬರಿಗೆ ಅದು ಡಿಫ್ರೆಂಟ್ ಆಗಿರುತ್ತೆ. ಹೀಗೆ ನ್ಯಾಚುರಲ್ ಆಗಿ ನೀವು 1 ಇಯರ್ ತನಕ ಟ್ರೈ ಮಾಡಿದಾಗ ಕನ್ಸೀವ್ ಆಗಿಲ್ಲ ಅಂತ ಹೇಳಿದರೆ ಡಾಕ್ಟ್ರು ನಿಮಗೆ ಓವ್ಯುಲೇಷನ್ ಇಂಡಕ್ಷನ್ ಕೂಡ ಮಾಡ್ಬೋದು. ಇದರ ನಂತರ ನಿಮಗೆ ಡಾಕ್ಟ್ರು IUI ಮಾಡಲಿಕ್ಕೂ ಕೂಡ ಸಜೆಷನ್ ಕೊಡ್ಬೋದು. IUI ಅಂದರೆ ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳಿ. ಈ ಒಂದು ಪ್ರೊಸೀಜರ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದರೆ, ನಿಮಗೆ ನಿಮ್ಮ ಮುಟ್ಟಾದ 2 ಅಥವಾ 3ನೇ ದಿನಕ್ಕೆ ಡಾಕ್ಟ್ರು ಬರಲಿಕ್ಕೆ ಹೇಳ್ತಾರೆ. ಈ ಸಂದರ್ಭದಲ್ಲಿ ಒಂದು ಸ್ಕ್ಯಾನನ್ನು ಮಾಡಿ ಎಲ್ಲವೂ ಸರಿ ಇದೆಯಾ ಇಲ್ಲ ಅಂತೇಳಿ ನಿಮಗೆ ಟೆಸ್ಟ್ ಮಾಡಿ ನೋಡ್ತಾರೆ. ಈ ಸ್ಕ್ಯಾನಲ್ಲಿ ಎಲ್ಲವೂ ಸರಿ ಇದೆ ಅಂತ ಹೇಳಿದರೆ ನಿಮಗೆ ಮೊಟ್ಟೆ ಬೆಳಿಲಿಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟು ಕಳಿಸ್ತಾರೆ. ಟ್ಯಾಬ್ಲೆಟನ್ನು ಕೊಟ್ಟ ನಂತರ ಡಾಕ್ಟ್ರು ನಿಮಗೆ ಫಾಲಿಕ್ಯುಲರ್ ಟ್ರ್ಯಾಕಿಂಗ್ ಅಥವಾ ಫಾಲಿಕ್ಯುಲರ್ ಮಾನಿಟರಿಂಗ್ ಅಂತ ಹೇಳ್ತಾರೆ. ಈ ರೀತಿ ಅಂದರೆ ಮಧ್ಯ ಮಧ್ಯ ನಿಮಗೆ ಸ್ಕ್ಯಾನ್ ಮಾಡಿ ನಿಮ್ಮ ಅಂಡಾಶಯದಲ್ಲಿರುವಂಥ ಫಾಲಿಕಲ್ನ ಒಳಗಡೆ ಮೊಟ್ಟೆ ಸರಿಯಾಗಿ ಬೆಳೀತಾ ಇದೆಯಾ ಇಲ್ಲ ಅಂತೇಳಿ ಮಾನಿಟ್ರ್ ಮಾಡ್ತಾ ಇರ್ತಾರೆ. ಈ ರೀತಿ ಮಾನಿಟ್ರ್ ಮಾಡುವ ಸಂದರ್ಭದಲ್ಲಿ ಒಂದು ಫೈನ್ ಡೇ ನಿಮ್ಮ ಅಂಡಾಶಯದಲ್ಲಿರುವ ಫಾಲಿಕಲ್ನ ಸೈಜು 18 to 20 mm ಏನಾದರೂ ಬಂದು ರೀಚ್ ಆದರೆ ಈ ಫಾಲಿಕಲ್ ಒಡೆದು ಅದರೊಳಗಿರುವಂಥ ಮೊಟ್ಟೆ ರಿಲೀಸ್ ಆಗಲಿಕ್ಕೆ ಒಂದು HCG ಎಂಬ ಇಂಜೆಕ್ಷನ್ ಕೊಡ್ತಾರೆ. ಇದೇ ಸಂದರ್ಭದಲ್ಲಿ IUI ಪ್ರೊಸೀಜರ್ ಮಾಡ್ತಾರೆ. ಈ ಸಮಯದಲ್ಲಿ ನಿಮ್ಮ ಹಸ್ಬೆಂಡ್ನ ಬರ ಹೇಳಿ ಅವರ ವೀರ್ಯದ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಯಾವುದು ಗುಡ್ ಕ್ವಾಲಿಟಿ, ಯಾವುದು ಬ್ಯಾಡ್ ಕ್ವಾಲಿಟಿ ಮತ್ತು ಯಾವುದು ತುಂಬ ಹೆಲ್ತಿಯಾಗಿದೆ, ರಚನೆಯಲ್ಲಿ ಚೆನ್ನಾಗಿರುವಂಥದ್ದು ಅಂದರೆ ಆಕಾರದಲ್ಲಿ ಚೆನ್ನಾಗಿರುವಂಥದ್ದು ಮತ್ತು ಅದರ ಚಲನಾಶಕ್ತಿ ಚೆನ್ನಾಗಿರುವಂಥ ಸೆಮನನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಗರ್ಭಾಶಯದ ಒಳಗಡೆ ಒಂದು ಸ್ಮಾಲ್ ಕ್ಯಾಥೆಟರ್ ಮೂಲಕ ಇನ್ಸರ್ಟ್ ಮಾಡ್ತಾರೆ. ನಂತರದ ಪ್ರೋಸೆಸ್ಸು ನ್ಯಾಚುರಲ್ ಆಗಿ ನಡಿಬೇಕಾಗತ್ತೆ. ಅಂದರೆ ಈ ಒಂದು ಸ್ಪರ್ಮ್ ಬಂದು ಗರ್ಭನಾಳದಲ್ಲಿ ಕಾಯ್ತಿರುವ ಮೊಟ್ಟೆಯೊಂದಿಗೆ ಮಿಲನವಾಗಿ ಫಲೀಕರಣ ಎಂಬ ಪ್ರಕ್ರಿಯೆ ನಡಿಬೇಕು. ಫಲೀಕರಣ ಎಂಬ ಪ್ರಕ್ರಿಯೆ ನಡೆದ ನಂತರ ಆ ಒಂದು ಭ್ರೂಣ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಳ್ಬೇಕು. ಅದನ್ನೇ ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ. ಇವೆಲ್ಲ ನಿಮಗೆ ನ್ಯಾಚುರಲ್ ಆಗಿ ನಡಿಬೇಕಾಗತ್ತೆ. ಈ ಒಂದು IUI ಮಾಡೋಕ್ಕಿಂತ ಮುಂಚೆ ಡಾಕ್ಟ್ರು ಕೆಲವೊಂದು ಅಂಶಗಳನ್ನು ಕನ್ಸಿಡರ್ ಮಾಡ್ತಾರೆ. ಯಾವುದಂತ ಹೇಳಿದರೆ, ನಿಮ್ಮ ಫೆಲೋಪಿಯನ್ ಟ್ಯೂಬ್ ಅಂದರೆ ನಿಮ್ಮ ಗರ್ಭನಾಳ ಬ್ಲಾಕ್ ಇದೆಯಾ, ಅಂದರೆ ನಿಮ್ಮ ಗರ್ಭನಾಳದಲ್ಲಿ ಏನಾದರೂ ಬ್ಲಾಕ್ ಇದೆಯಾ ಅಥವಾ ಓಪನ್ ಇದೆಯಾ ಅಂತೇಳಿ ಅವರು ಫಸ್ಟು ಟೆಸ್ಟ್ ಮಾಡಿ ನೋಡ್ತಾರೆ. ಮತ್ತು ನಿಮ್ಮ ಅಂಡಾಶಯದಲ್ಲಿರುವಂಥ ಮೊಟ್ಟೆಗಳ ಸಂಖ್ಯೆ ನಾರ್ಮಲ್ ಇದೆಯಾ ಇಲ್ಲ ಅಂತೇಳಿ ನೋಡ್ತಾರೆ. ಇದರ ಜೊತೆಗೆ ನಿಮ್ಮ ಹಸ್ಬೆಂಡ್ನ ವೀರ್ಯ ಪರೀಕ್ಷೆಯೂ ಕೂಡ ನಾರ್ಮಲ್ ಇದೆಯಾ ಇಲ್ಲ ಅಂತೇಳಿ ನೋಡ್ತಾರೆ. ಇವಾಗ ಈ ಒಂದು IUI ಪ್ರೊಸೀಜರ್ ಯಾರಿಗೆ ಮಾಡ್ತಾರೆ ಅಂತ ಹೇಳಿದರೆ, ಮೈಲ್ಡ್ ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಅಂದರೆ ನಿಮ್ಮ ಹಸ್ಬೆಂಡ್ನ ಸೆಮೆನ್ ಕೌಂಟು ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ದರೆ, ಅದರ ಚಲನಾಶಕ್ತಿ ಆಗಲಿ ಅಥವಾ ಸ್ಟ್ರಕ್ಚರಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದರೂ ವ್ಯತ್ಯಾಸ ಇದ್ದವರಿಗೆ ಈ ಒಂದು ಪ್ರೊಸೀಜರ್ ಮಾಡ್ತಾರೆ.
ಇದರ ಜೊತೆಗೆ ಸ್ಪರ್ಮ್ನ ಚಲನ ಶಕ್ತಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ದರೂ ಕೂಡ ಈ ಒಂದು ಪ್ರೊಸೀಜರ್ನ ಅಡ್ವೈಸ್ ಮಾಡ್ಬೋದು. ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಇದ್ದವರಿಗೆ, ಅಂದರೆ ಇವರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಹಸ್ಬೆಂಡು ನಾರ್ಮಲ್ ಆಗಿರ್ತಾರೆ, ವೈಫು ನಾರ್ಮಲ್ ಆಗಿರ್ತಾರೆ, ಅವರಿಗೆ ಯಾವ ಸಮಸ್ಯೆಯಿಂದ ಬಂಜೆತನದ ಸಮಸ್ಯೆ ಕಾಡ್ತಾ ಇದೆ ಅಂತ ಹೇಳಿ ಕಂಡುಹಿಡಿಯಲಿಕ್ಕೆ ಕಷ್ಟ ಆಗುತ್ತೆ. ಅಂಥವರಿಗೆ ಈ ಒಂದು ಪ್ರೊಸೀಜರ್ ಅಡ್ವೈಸ್ ಮಾಡ್ಬೋದು. ಮೈಲ್ಡ್ ಆ್ಯಂಡ್ ಮಾಡ್ರೇಟ್ ಎಂಡೋಮೆಟ್ರಿಯೋಸಿಸ್ ಅಂದ್ರೇನು, ಯಾವೆಲ್ಲ ಲಕ್ಷಣಗಳಿರ್ತವೆ, ಯಾವ ಕಾರಣಗಳಿಂದ ಕಾಣಿಸ್ಕೊಳ್ಳುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಪೂರ್ ಕ್ವಾಲಿಟಿ ಆಫ್ ಎಗ್, ಅಂದರೆ ನಿಮ್ಮ ಎಗ್ಗಿನ ಕ್ವಾಲಿಟಿ ಏನಾದರೂ ಕಡಿಮೆ ಇದ್ದರೆ ಅಂಥವರಿಗೂ ಕೂಡ ಈ ಪ್ರೊಸೀಜರ್ ಅಡ್ವೈಸ್ ಮಾಡ್ಬೋದು. ಮತ್ತು ನಿಮ್ಮ ಏಜ್ ಮೋರ್ ದ್ಯಾನ್ 35 ಇಯರ್ಸ್ ಇದ್ದವರಿಗೂ ಕೂಡ ಈ ಒಂದು ಪ್ರೊಸೀಜರ್ ಅಡ್ವೈಸ್ ಮಾಡ್ಬೋದು. ಪ್ರೊಜೆಸ್ಟ್ರಾನ್ ಡಿಫಿಷಿಯನ್ಸಿ ಇದ್ದವರಿಗೆ, ಸೆಕ್ಷುವಲ್ ಡಿಸ್ಫಂಕ್ಷನ್ ಅಂದರೆ ನಿಮ್ಮ ಲೈಂಗಿಕ ಕ್ರಿಯೆ ಮಾಡುವ ಸಂದರ್ಭದಲ್ಲಿ ಏನಾದರೂ ನಿಮಗೆ ಸಮಸ್ಯೆಗಳಾಗ್ತಾ ಇದ್ದರೆ ಅಥವಾ ಬೇರೆ ಇಶ್ಯೂಸ್ ಇದ್ದರೆ, ಈ ಒಂದು ಸಂದರ್ಭದಲ್ಲಿ ಪೇಯ್ನ್ ಅಥವಾ ಬೇರೆ ಏನಾದರೂ ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಕಾಣಿಸ್ಕೊಂಡ್ರೆ ಅಂಥವರಿಗೂ ಕೂಡ ಈ ಒಂದು ಪ್ರೊಸೀಜರ್ನ ಅಡ್ವೈಸ್ ಮಾಡ್ಬೋದು. STD ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂದರೆ ಲೈಂಗಿಕವಾಗಿ ಏನಾದರೂ ಸೋಂಕುಗಳು ಹರಡುವಂಥ ಸಮಸ್ಯೆಗಳಿದ್ದರೆ ಅಥವಾ ವಜೈನಲ್ ಇನ್ಫೆಕ್ಷನ್ ಇರ್ಬೋದು, ವುಮ್ಯಾನ್ ವಿತ್ PCOD PCOSನಂಥ ಸಮಸ್ಯೆ ಇರ್ಬೋದು, ಅಥವಾ ಇರ್ರೆಗ್ಯುಲರ್ ಪೀರಿಯಡ್ ಇದ್ದವರಿಗೆ ಈ ಒಂದು ಪ್ರೊಸೀಜರ್ನ ಅಡ್ವೈಸ್ ಮಾಡ್ಬೋದು. ಜೆನೆಟಿಕ್ ಡಿಸಾರ್ಡರ್ ಆನುವಂಶಿಕವಾಗಿ ಏನಾದರೂ ಸಮಸ್ಯೆಗಳಿದ್ದವರಿಗೂ ಕೂಡ ಇದನ್ನು ಅಡ್ವೈಸ್ ಮಾಡ್ಬೋದು. ಮತ್ತು ನಿಮ್ಮ ಹಸ್ಬೆಂಡು ಮಿಲ್ಟ್ರಿಯಲ್ಲಿ ಅಥವಾ ಅಬ್ರಾಡ್ನಲ್ಲಿ ಕೆಲಸ ಮಾಡ್ತಾ ಇದ್ದರೆ ಇಂಥ ಕೇಸ್ನಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ ಅವರ ವೀರ್ಯನ ಫ್ರೀಸ್ ಮಾಡಿಬಿಟ್ಟು IUIನ ಮಾಡ್ಬೋದು. ಇವಾಗ ನಿಮಗೆ ಒಂದು ಕ್ವಶನ್ ಇರುತ್ತೆ, IUIಯಲ್ಲಿ ಎಷ್ಟು ಸಕ್ಸಸ್ ರೇಟ್ ಇರುತ್ತೆ ಅಂತ ಹೇಳಿ. IUIಯಲ್ಲಿ ಸಕ್ಸಸ್ ರೇಟು 15ರಿಂದ 20% ಇರುತ್ತೆ. ಯಾಕೆ ಈ ಒಂದು ಪ್ರೊಸೀಜರಲ್ಲಿ 15 to 20% ಮಾತ್ರ ಸಕ್ಸಸ್ ರೇಟ್ ಇರುತ್ತೆ ಅಂತ ಹೇಳಿದರೆ, ನಾನು ಮೊದಲೇ ತಿಳಿಸಿದ ಹಾಗೆ ಈ ಪ್ರೊಸೀಜರ್ನಲ್ಲಿ ಮಹಿಳೆಯರಿಗೆ ಮೊಟ್ಟೆ ಬೆಳಿಲಿಕ್ಕೆ ಮೆಡಿಸಿನ್ ಕೊಟ್ಟು ಅದನ್ನು ಒಡಿಲಿಕ್ಕೆ ಇಂಜೆಕ್ಷನ್ ಕೊಡ್ತಾರೆ. ಅದೇ ರೀತಿ ಪುರುಷರಲ್ಲೂ ಕೂಡ ಸೆಮನನ್ನು ಕಲೆಕ್ಟ್ ಮಾಡಿ, ಅಂದರೆ ಅವರ ವೀರ್ಯದ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಯಾವುದು ಗುಡ್ ಕ್ವಾಲಿಟಿ ಅಥವಾ ಯಾವುದು ಬ್ಯಾಡ್ ಕ್ವಾಲಿಟಿ ಇವೆರಡರನ್ನ ಸಪ್ರೇಟ್ ಮಾಡಿ ಯಾವುದು ಗುಡ್ ಕ್ವಾಲಿಟಿ ಇರುವಂಥದ್ದು ಅದನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಗರ್ಭಾಶಯದ ಒಳಗೆ ಸ್ಮಾಲ್ ಕ್ಯಾಥೆಟರ್ ಥ್ರೂ ಇನ್ಸರ್ಟ್ ಮಾಡ್ತಾರೆ. ಇಲ್ಲಿಯ ತನಕ ಡಾಕ್ಟ್ರು ಮಾಡುವಂಥ ಕೆಲಸವಾಗಿದೆ. ಇದರ ನಂತರದ ಪ್ರತಿಯೊಂದು ಹಂತವು ನಾರ್ಮಲ್ ಆಗಿ ನಡಿಬೇಕಾಗುತ್ತೆ, ಅಂದರೆ ನ್ಯಾಚುರಲ್ ಆಗಿ ನಡಿಬೇಕಾಗುತ್ತೆ. ಅಂದರೆ ಆ ಒಂದು ರಿಲೀಸ್ ಆದ ಎಗ್ಗು ಗರ್ಭನಾಳದಲ್ಲಿ ಸ್ಪರ್ಮಿಗೋಸ್ಕರ ಕಾಯ್ತಾ ಇರುತ್ತೆ. ಈ ಕಡೆಯಿಂದ ಗರ್ಭಾಶಯದಲ್ಲಿ ಹಾಕಿರುವಂತಹ ಸ್ಪರ್ಮು ಟ್ರಾವೆಲ್ ಮಾಡಿ ಬಂದು ಗರ್ಭನಾಳದಲ್ಲಿ ಕಾಯ್ತಿರುವ ಮೊಟ್ಟೆಯೊಂದಿಗೆ ಮಿಲನವಾಗಿ ಫಲೀಕರಣ ಎಂಬ ಪ್ರಕ್ರಿಯೆ ನಡಿಬೇಕಾಗುತ್ತೆ. ಅದನ್ನು ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಫಲೀಕರಣವಾದ ನಂತರ ಅನೇಕ ಕೋಶಗಳಾಗಿ ವಿಭಜನೆ ಆಗ್ತಾ ಇರುತ್ತೆ. ಆ ಕೋಶಗಳಾಗಿ ವಿಭಜನೆಯಾದ ನಂತರ 5ರಿಂದ 7 ದಿನಗಳ ನಂತರ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳಗಡೆ ಅದು ಅಂಟ್ಕೋಬೇಕಾಗತ್ತೆ. ಆ ಅಂಟ್ಕೊಳ್ಳುವಂಥ ಸಂದರ್ಭದಲ್ಲಿ ಅದು ಡ್ರಿಲ್ ಮಾಡಿ ಒಳಗಡೆ ಹೋಗುವಂಥದ್ದು. ಈ ಡ್ರಿಲ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಆಗಿ ಕೆಲವರಲ್ಲಿ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಳುತ್ತೆ. ಯಾವಾಗ ಆ ಒಂದು ಝೈಗೋಟ್ ಅಥವಾ ಭ್ರೂಣ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಅಂಟ್ಕೊಳ್ಳುತ್ತಲ್ಲ, ಆ ಒಂದು ಅಂಟ್ಕೊಳ್ಳುವಂಥ ಪ್ರಕ್ರಿಯೆಯನ್ನು ಇಂಪ್ಲಾಂಟೇಷನ್ ಅಂತ ಕರಿತೀವಿ. ಕನ್ನಡದಲ್ಲಿ ಅಳವಡಿಕೆ ಅಥವಾ ಗರ್ಭ ನಿಲ್ಲುವುದಂತ ಹೇಳ್ತೀವಿ. ಈ ರೀತಿ ಆದಾಗಲೇ ನಿಮ್ಮ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಥವಾ ಸಕ್ಸಸ್ಫುಲ್ ಇಂಪ್ಲಾಂಟೇಷನ್ ಅಂತ ಕೂಡ ಕರಿಬೋದು. ಅಥವಾ ನೀವು ಯಶಸ್ವಿಯಾಗಿ ಗರ್ಭ ಧರಿಸಿದ್ದೀರಾ ಅಂತ ಕೂಡ ನೀವು ಹೇಳ್ಬೋದು. ಈ ರೀತಿಯೂ ಕೂಡ ಹೇಳ್ಬೋದು. ಇವೆಲ್ಲ ಪ್ರಕ್ರಿಯೆಗಳು ನ್ಯಾಚುರಲ್ ಆಗಿ ನಡಿಬೇಕಾಗತ್ತೆ. ಹಾಗಾಗಿ ಇವೆಲ್ಲ ಹಂತದಲ್ಲಿ ಏನು ಬೇಕಾದರೂ ಆಗ್ಬೋದು. ಇವೆಲ್ಲ ಹಂತಗಳು ನಾರ್ಮಲ್ ಆಗಿ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗದೆ ಏನಾದರೂ ಕರೆಕ್ಟಾಗಿ ಅವೆಲ್ಲ ನಡೆದುಕೊಂಡು ಬಂದರೆ ನಿಮ್ಮ ಪ್ರೆಗ್ನೆನ್ಸಿ ಯಶಸ್ವಿಯಾಗಿ ಆಗಿದೆ ಅಂತೇಳಿ ತಿಳ್ಕೊಬೋದು. ಅದಕ್ಕೋಸ್ಕರನೇ IUIಯಲ್ಲಿ 15 to 20% ಮಾತ್ರ ಸಕ್ಸಸ್ ರೇಟ್ ಇರುತ್ತೆ. ಯಾಕಂತ ಹೇಳಿದರೆ ಫಲೀಕರಣ, ಇಂಪ್ಲಾಂಟೇಷನ್ ಇವೆಲ್ಲ ಪ್ರೋಸೆಸ್ಗಳು ನ್ಯಾಚುರಲ್ ಆಗಿ ನಡಿಬೇಕಾಗತ್ತೆ.
ನೆಕ್ಸ್ಟು ಈ ಒಂದು IUI ಸೈಕಲ್ ಎಷ್ಟು ಸರಿ ಮಾಡ್ಬೋದು ಅಂತ ಹೇಳಿದರೆ ಮ್ಯಾಕ್ಸಿಮಮ್ 3ರಿಂದ 4 ಸೈಕಲ್ ಮಾಡ್ಬೋದು. ಈ ಒಂದು 4 ಸೈಕಲಲ್ಲೂ ನಿಮಗೆ ಸಕ್ಸಸ್ ರೇಟ್ ಸಿಗಲಿಲ್ಲ ಅಂತ ಹೇಳಿದರೆ ನೆಕ್ಸ್ಟು ನೀವು ವಿತ್ ಡಾಕ್ಟ್ರ್ ಅಡ್ವೈಸು IVF ಪ್ರೊಸೀಜರ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಈ ರೀತಿ ನಿಮಗೆ IUIಯಲ್ಲಿ 4 ಸೈಕಲ್ನಲ್ಲೂ ಸಕ್ಸಸ್ ರೇಟ್ ಸಿಕ್ಕಿಲ್ಲ ಅಂತ ಹೇಳಿದರೆ IVF ಮಾಡಲಿಕ್ಕೂ ಕೂಡ ನಿಮ್ಮ ಜೊತೆಗೆ ಡಾಕ್ಟ್ರು ಡಿಸ್ಕಸ್ ಮಾಡ್ಬೋದು. ಇದು ಹೈಯರ್ ಮತ್ತು ಸ್ವಲ್ಪ ಕಾಸ್ಟ್ಲಿ ಪ್ರೊಸೀಜರ್ ಆಗಿರುತ್ತೆ. ಇವಿಷ್ಟು IUI ಅಂದ್ರೇನು, ಯಾರಿಗೆಲ್ಲ ಮಾಡ್ತಾರೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಡ್ತೀನಿ. ಸಕ್ಸಸ್ ರೇಟ್ ಎಷ್ಟಿರುತ್ತೆ ಅನ್ನೋದು ನಿಮಗೀಗ ಗೊತ್ತಾಗಿರುತ್ತೆ. ಇವಾಗ ನಿಮಗೆ ಒಂದು ವೇಳೆ IUI ಆದಮೇಲೆ ನೀವೇನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿದರೆ, ಈ ಒಂದು ಪ್ರೊಸೀಜರ್ ಆದ ತಕ್ಷಣ ಅಲ್ಲೇ ನಿಮಗೆ ಸ್ವಲ್ಪ ಸಮಯ ರೆಸ್ಟ್ ತೆಗೆದುಕೊಳ್ಳಲು ಹೇಳ್ಬೋದು. ಅದೇ ರೀತಿ ಮನೆಯಲ್ಲಿ ನಿಮಗೆ ಯಾವಾಗೆಲ್ಲ ಸಮಯ ಸಿಕ್ಕತ್ತೆ ಆವಾಗೆಲ್ಲ ನೀವು ರೆಸ್ಟ್ ತೆಗೆದುಕೊಂಡ್ರೆ ಸಾಕಾಗತ್ತೆ. ಕಂಪ್ಲೀಟ್ ಬೆಡ್ ರೆಸ್ಟ್ನ ಅವಶ್ಯಕತೆ ಇರೋದಿಲ್ಲ. ನೀವು ಆಫೀಸ್ ಕೆಲಸಕ್ಕೂ ಕೂಡ ಹೋಗ್ಬೋದು. ಮತ್ತು ನಿಮಗೆ ಡಾಕ್ಟ್ರು ಅಡ್ವೈಸ್ ಮಾಡಿರುವಂತಹ ಪ್ರತಿಯೊಂದು ಟ್ಯಾಬ್ಲೆಟ್ಸ್ಗಳನ್ನು ಲೈಕ್ ವಿಟಮಿನ್ಸ್ಗಳನ್ನು ನೀವು ತಪ್ಪದೆ ತೊಗೊಳ್ಬೇಕಾಗುತ್ತೆ. ಒಂದು ವೇಳೆ ನಿಮಗೇನಾದರೂ ಸಣ್ಣ ಪುಟ್ಟ ಡೌಟ್ಸ್ಗಳಿದ್ರೆ ಅಲ್ಲೇ ಕೇಳಿ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಪ್ರೊಸೀಜರ್ ಆದಮೇಲೆ ಕೆಲವರಿಗೆ ಪೇಯ್ನ್ ಮತ್ತು ಡಿಸ್ಕಂಫರ್ಟ್ ಅನಿಸ್ಬೋದು. ಕೆಲವರಿಗೆ ಕೆಲವು ಸಮಯ ಈ ಪೇಯ್ನ್ ಕಾಣಿಸ್ಕೊಳ್ಬೋದು. ಮತ್ತು ಈ ಒಂದು ಪೇಯ್ನ್ ಕಡಿಮೆ ಆಗಲಿಕ್ಕೆ ನಿಮ್ಮಷ್ಟಕ್ಕೆ ನೀವು ಯಾವುದೇ ರೀತಿಯ ಪೇಯ್ನ್ ಕಿಲ್ಲರ್ನ ತೆಗೆದುಕೊಳ್ಳಲು ಹೋಗಬೇಡಿ ವಿತೌಟ್ ಡಾಕ್ಟ್ರ್ ಅಡ್ವೈಸ್. ಈ ಪೇಯ್ನ್ ಸ್ವಲ್ಪ ಮಟ್ಟಿಗಿದ್ದು ಕಡಿಮೆ ಆಗುತ್ತೆ. ಇದನ್ನು ನೀವು ಡಾಕ್ಟ್ರ್ ಹತ್ರ ಕೇಳ್ಕೋಬೇಕಾಗತ್ತೆ. ಈ ಪೇಯ್ನ್ ಎಷ್ಟೊತ್ತಿಗಿರುತ್ತೆ ಅನ್ನೋದು ನೀವು ಡಾಕ್ಟ್ರ್ ಜೊತೆಗೆ ಡಿಸ್ಕಸ್ ಮಾಡಬೇಕಾಗತ್ತೆ. ಸ್ವಲ್ಪ ಹೊತ್ತಿದ್ದು ಕೆಲವರಿಗೆ ಅದು ಕಡಿಮೆ ಆಗುತ್ತೆ. ಒಂದು ವೇಳೆ ಕಡಿಮೆ ಆಗಿಲ್ಲ ಅಂತ ಹೇಳಿದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಇದಕ್ಕೆ ಬೇಕಾದ ಟ್ಯಾಬ್ಲೆಟ್ಸನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಆದಷ್ಟು ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಪಾಸಿಟಿವ್ ಆಗಿರಲು ಪ್ರಯತ್ನ ಪಡಬೇಕು. ಸಕ್ಸಸ್ ಆಗುತ್ತೆ ಎಂಬ ನಂಬಿಕೆಯಲ್ಲಿರಬೇಕಾಗತ್ತೆ. ದೇವರ ಮೇಲೂ ನಂಬಿಕೆ ಇಟ್ಕೋಬೇಕಾಗತ್ತೆ. ಅಟ್ಲೀಸ್ಟ್ 8 ಅವರ್ಸ್ ಆದ್ರೂ ಒಳ್ಳೆಯ ನಿದ್ದೆ ಮಾಡಬೇಕಾಗತ್ತೆ. ನೀರನ್ನು ಜಾಸ್ತಿ ಕುಡಿಬೇಕಾಗತ್ತೆ. ನಿದ್ದೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ 1 ಗಂಟೆ ಮುಂಚೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್ನಿಂದ ದೂರ ಇರಬೇಕಾಗತ್ತೆ. ಕಾಫಿ, ಜಂಕ್ ಫುಡ್, ಆಯಿಲಿ ಫುಡ್ಡು ಮತ್ತು ಹೀಟ್ ಇರುವಂಥ ಫುಡ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಹೆವಿ ಎಕ್ಸಸೈಸ್ ಆಗಲಿ ಅಥವಾ ಹೆವಿ ವರ್ಕ್ ಇವುಗಳನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ತುಂಬ ಭಾರ ಎತ್ತುವುದಾಗಲಿ ಪದೇ ಪದೇ ಮೆಟ್ಟಿಲುಗಳನ್ನು ಹತ್ತಿ ಇಳಿಯುವುದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಒಂದು ವೇಳೆ ನೀವು ಮೆಟ್ಟಿಲುಗಳನ್ನು ಹತ್ತಿ ಇಳಿಬೇಕಂತ ಹೇಳಿದರೆ ನಿಧಾನವಾಗಿ ಹತ್ತಿ ಇಳಿಯುವುದು ಒಳ್ಳೆಯದು. ಮನೆ ಕೆಲಸಗಳನ್ನು ನಿಧಾನವಾಗಿ ಮಾಡ್ಕೋಬೇಕಾಗತ್ತೆ. ಪದೇ ಪದೇ ಬಗ್ಗಿ ಕೆಲಸ ಮಾಡುವುದನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಕೆಲವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದೆ ಅವರ ಒಂದು ಪ್ರೆಗ್ನೆನ್ಸಿ ಜರ್ನಿ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ. ಬಟ್ ನೀವು ಕೇರ್ ತೊಗೊಳ್ಬೇಕನ್ನೋದೇ ಇದರ ಉದ್ದೇಶ ಆಗಿದೆ. ಆದಷ್ಟು ಲಾಂಗ್ ಜರ್ನಿನ ಅವಾಯ್ಡ್ ಮಾಡಬೇಕಾಗತ್ತೆ. ಅವಾಯ್ಡ್ ಸ್ವಿಮ್ಮಿಂಗ್. ವಾಕ್ ಹೋಗೋದನ್ನು ಅಭ್ಯಾಸ ಮಾಡ್ಕೋಬೋದು. ಸಂಜೆ ಹೊತ್ತು ಹೋಗೋದಾದರೂ ಹೋಗ್ಬೋದು. ಮತ್ತು ಯೋಗ, ಮೆಡಿಟೇಷನ್ ಇವುಗಳನ್ನು ನೀವು ಅಭ್ಯಾಸ ಮಾಡ್ಕೋಬೋದು. ಮತ್ತು ನೀವು IUIಗೆ ಹೋಗುವ 3 ದಿನಗಳ ಮುಂಚಿಂದನೂ ದಾಂಪತ್ಯ ಇಟ್ಕೋಬಾರ್ದು. ಯಾಕಂತ ಹೇಳಿದರೆ ನಿಮ್ಮ ಹಸ್ಬೆಂಡಿಗೆ ವೀರ್ಯದ ಸ್ಯಾಂಪಲ್ ಕಲೆಕ್ಟ್ ಮಾಡಲಿಕ್ಕೆ ಹೇಳ್ತಾರೆ. ಈ ಸಂದರ್ಭದಲ್ಲಿ ಇದರ ಕ್ವಾಂಟಿಟಿ ಚೆನ್ನಾಗಿದ್ದರೆ ನಿಮ್ಮ IUIನ ಸಕ್ಸಸ್ ರೇಟ್ ಕೂಡ ಚೆನ್ನಾಗಿ ಇರುತ್ತೆ. ಸ್ಮೋಕಿಂಗ್, ಆಲ್ಕೋಹಾಲ್ ಇವುಗಳಿಂದ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚಿಂದನೂ ಕೂಡ ದೂರ ಇರಬೇಕಾಗತ್ತೆ. ತುಂಬ ಬಿಸಿ ನೀರಿಂದ ಸ್ನಾನ ಮಾಡೋದನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ನೆಕ್ಸ್ಟು IUI ಮಾಡಿದ ದಿನ ಮತ್ತು ನೆಕ್ಸ್ಟ್ ಡೇನೂ ಕೂಡ ನಿಮಗೆ ಡಾಕ್ಟ್ರು ಸಹಜವಾಗಿ ಅಥವಾ ನ್ಯಾಚುರಲ್ ಆಗಿ ಕಾಂಟ್ಯಾಕ್ಟ್ ಇಟ್ಕೊಳ್ಳೋಕ್ಕೆ ಹೇಳ್ತಾರೆ. ಯಾಕಂತ ಹೇಳಿದರೆ ಈ ಒಂದು ಸಂದರ್ಭದಲ್ಲಿ ನೀವು ನ್ಯಾಚುರಲ್ ಆಗಿ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನಿಮ್ಮ ದೇಹ ಸರಿಯಾದ ಹಾರ್ಮೋನ್ಸ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನೀವು ಕಾಂಟ್ಯಾಕ್ಟ್ ಇಟ್ಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ಗರ್ಭಾಶಯದ ಮೂಮೆಂಟ್ ಸ್ಪರ್ಮ್ನ ಅಂಡಾಣುವಿನ ಹತ್ತಿರ ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ವೀರ್ಯದ ಸ್ಯಾಂಪಲ್ ಮತ್ತು ಇಂಜೆಕ್ಷನ್ ಕೊಡುವ ದಿನದ ಟೈಮಿಂಗ್ಸನ್ನು ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬಾರ್ದು. ಇದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಬೇಕಾಗತ್ತೆ. ಹಾಗಾಗಿ ಈ ಒಂದು ಪ್ರೊಸೀಜರ್ಗೋಸ್ಕರನೇ ನೀವು ತಯಾರಿಯಾಗಿ ಬರಬೇಕಾಗುತ್ತೆ. ಬೇರೆ ಕೆಲಸಗಳನ್ನು ನೀವು ಇಟ್ಕೋಬಾರ್ದು ಈ ಒಂದು ಪ್ರೊಸೀಜರ್ ಮಾಡುವಂಥ ಸಂದರ್ಭದಲ್ಲಿ.
ಸಾಮಾನ್ಯವಾಗಿ ಪೇಯ್ನನ್ನು ತಡ್ಕೋಬೋದು ಈ ಒಂದು ಪ್ರೊಸೀಜರ್ ಮಾಡುವಂಥ ಸಂದರ್ಭದಲ್ಲಿ. ಇನ್ನು ಕೆಲವರು ಸ್ವಲ್ಪ ಸೂಕ್ಷ್ಮ ಇರುವವರಿಗೆ ಪೇಯ್ನ್ ತಡ್ಕೊಳ್ಳೋಕ್ಕೆ ಕಷ್ಟ ಆದರೆ ನಿಮ್ಮ ಡಾಕ್ಟ್ರು ನಿಮಗೆ ಅನಸ್ತೇಷಿಯನ್ನು ಕೂಡ ಕೊಡ್ಬೋದು. ಇನ್ನು ಕೆಲವರಿಗೆ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು, ಇದು ಕಾಮನ್ ಆಗಿರುತ್ತೆ. ನೆಕ್ಸ್ಟ್ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಈ ಒಂದು IUI ಕ್ಯಾಥೆಟರ್ ಹೋಗೋದಿಲ್ಲ. ಅಂಥವ್ರಿಗೆ ಏನು ಮಾಡ್ತಾರೆ ಅಂತ ಹೇಳಿದರೆ ಅಲ್ಟ್ರಾಸೌಂಡ್ ಮೂಲಕ ಗೈಡ್ ಮಾಡಿ ಇದನ್ನು ಅಲ್ಟ್ರಾಸೌಂಡ್ ಗೈಡೆಡ್ IUI ಅಂತ ಕೂಡ ಕರೀತಾರೆ. ಈ ಒಂದು ಪ್ರೊಸೀಜರ್ 2 ರಿಂದ 3 ಗಂಟೆಗಳ ಕಾಲ ನಡೀಬೋದು. ನಿಮಗೆ ಡಾಕ್ಟ್ರು 14 ರಿಂದ 15 ದಿನದ ತನಕ ಪ್ರೊಜೆಸ್ಟ್ರಾನ್ ಎಂಬ ಮಾತ್ರೆನೂ ಕೂಡ ಕೊಡ್ಬೋದು. ಇದು IUI ಸ್ಟಾರ್ಟ್ ಮಾಡಿದ 2 ರಿಂದ 3 ದಿನದಿಂದ ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಈ ಒಂದು ಪ್ರೊಜೆಸ್ಟ್ರಾನ್ ಮಾತ್ರೆ 15 ದಿನಗಳ ಕಳೆದ ನಂತರ ಪೀರಿಯಡ್ ಬಂದಿಲ್ಲ ಅಂತ ಹೇಳಿದರೆ ಒಮ್ಮೆ UPT ಟೆಸ್ಟ್ ಮಾಡಿ ನೋಡಿ, ಅಂದರೆ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೋಡಿ. ಅದರಲ್ಲಿ ಪಾಸಿಟಿವ್ ಬಂದರೂ ಅಥವಾ ನೆಗೆಟಿವ್ ಬಂದ್ರೂ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗುತ್ತೆ. ಒಂದು ವೇಳೆ ನೆಗೆಟಿವ್ ಬಂದರೆ ಏನು ಮಾಡಬೇಕು ಅಥವಾ ಪಾಸಿಟಿವ್ ಬಂದರೆ ಯಾವೆಲ್ಲ ಟೆಸ್ಟ್ಗಳನ್ನು ಅವರು ಮಾಡ್ತಾರೆ ಅದನ್ನು ನೀವು ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ IUI ಅಂದರೆ ಏನು, ಸಕ್ಸಸ್ ರೇಟ್ ಎಷ್ಟಿರುತ್ತೆ ಮತ್ತು ಇದು ಸಕ್ಸಸ್ ಆಗಲಿಕ್ಕೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.